ಧೈರ್ಯವೆಂದರೆ ಪರಿಸ್ಥಿತಿಯನ್ನು ನಿರ್ಲಕ್ಷಿಸುವುದಲ್ಲ, ಪರಿಸ್ಥಿತಿಯನ್ನು ಸರಿಯಾಗಿ ಅಂದಾಜಿಸಿ ಎದುರಿಸುವುದು. ನಮಗಾಗಿ ಅಳುವವರು ಇದ್ದರೆ ಅವರ ಪ್ರೀತಿ ಅಭಿಮಾನ ಸಿಕ್ಕಿರುವುದು ಅದೃಷ್ಟವೆಂದು ಭಾವಿಸಬೇಕು. ಅದೇ ನಮ್ಮನ್ನು ನೋಡಿ ಅಳುವವರು ಇದ್ದರೆ ಅವರಲ್ಲಿ ಇಲ್ಲದಿರುವ ಒಳ್ಳೆಯತನ ನಮ್ಮಲ್ಲಿ ಇದೆಯೆಂದು ಸಂತೋಷ ಪಡಬೇಕು. ನಿನ್ನ ಧೈರ್ಯ ನಿನ್ನ ಜೊತೆ ಇರುವವರೆಗೂ ನೀನು ಯಾರ ಸಹಾಯಕ್ಕಾಗಿ ಕಾಯುವ ಅವಶ್ಯಕತೆ ಇಲ್ಲ. ವಿಚಿತ್ರ ಏನೆಂದರೆ, ಕೆಲವು ಬಾರಿ ಎಷ್ಟೇ ಸಂತೋಷವಿದ್ದರೂ ಮನಸ್ಫೂರ್ತಿಯಾಗಿ ನಗಲು ಆಗುವುದಿಲ್ಲ. ಹಾಗೆ ಮತ್ತೆ ಕೆಲವು ಬಾರಿ ಎಷ್ಟೇ ದುಃಖವಿದ್ದರೂ ಯಾರೊಂದಿಗೂ ಹಂಚಿಕೊಳ್ಳಲು ಆಗುವುದಿಲ್ಲ. ನಿನ್ನ ಹೊಟ್ಟೆ ತುಂಬಿಸಿಕೊಳ್ಳಲು ಇನ್ನೊಬ್ಬರ ಹೊಟ್ಟೆ ಮೇಲೆ ಹೊಡೆಯಬೇಡ. ಅದು ಯಾವತ್ತೂ ನಿನಗೆ ಒಳ್ಳೆಯದು ಆಗುವುದಿಲ್ಲ. ಈ ದಿನ ಈ ಕ್ಷಣ ಅದು ಸರಿ ಎನಿಸಬಹುದು, ಆದರೆ ಭವಿಷ್ಯದಲ್ಲಿ ಬಹಳ ಪ್ರಮಾದಕರ. ನೀನು ಪ್ರೀತಿಸುವಷ್ಟು ಉನ್ನತವಾಗಿ ಇತರರು ಕೂಡ ಪ್ರೀತಿಸುವರು ಎಂದು ಯಾವತ್ತೂ ಅಂದುಕೊಳ್ಳಬೇಡ. ಅದು ಆಗದ ಕೆಲಸ. ಪ್ರೀತಿಗೆ ಸೀಮೆ ಇರುವುದಿಲ್ಲ. ಯಾರ ಪ್ರೀತಿ ಅವರಿಗೆ ಉನ್ನತ. ಅದೃಷ್ಟವನ್ನೊಂದೇ ನಂಬಿದರೆ ಸಾಕಾಗುವುದಿಲ್ಲ, ಅದಕ್ಕೆ ಕಷ್ಟವೂ ಜೊತೆಗೂಡಬೇಕು. ಆಗಲೇ ನೀನು ಅಂದುಕೊಂಡದ್ದನ್ನು ಸಾಧಿಸಬಲ್ಲೆ. ನಿನ್ನ ಒಂದು ಯಶಸ್ಸನ್ನು ನಿನಗಿಂತ ಹಿರಿಯರೊಂದಿಗೆ ಹಂಚಿಕೊ. ಅವರು ನಿನ್ನನ್ನು ಸ್ಫೂರ್ತಿಯಾಗಿ ತೆಗೆದುಕೊಳ್ಳುವರು. ಹಾಗೆ ನಿನ್ನ ವಿಫಲತೆಯನ್ನು ನಿನಗಿಂತ ಉನ್ನತ ಸ್ಥಾನದಲ್ಲಿ ಇರುವವರೊಂದಿಗೆ ಹಂಚಿಕೊ. ಅವರ ಅನುಭವದಿಂದ ಯಶಸ್ಸು ಪಡೆಯುವುದು ಹೇಗೆಂದು ತಿಳಿಸುತ್ತಾರೆ. ನಮ್ಮ ಮುಂದೆ ಎಷ್ಟು ದೊಡ್ಡ ಸಮಸ್ಯೆ ಇದೆ ಎನ್ನುವುದು ಮುಖ್ಯವಲ್ಲ, ಎಷ್ಟು ಬಲವಾಗಿ ಅದನ್ನು ಎದುರಿಸಲು ಸಿದ್ಧವಾಗಿರುವೆ ಎನ್ನುವುದು ಮುಖ್ಯ. ಇತರರ ತಪ್ಪುಗಳನ್ನು ಬೆರಳೆತ್ತಿ ತೋರಿಸುವುದಕ್ಕಿಂತ ನಮ್ಮ ತಪ್ಪುಗಳನ್ನು ತಿಳಿದುಕೊಳ್ಳುವುದರಿಂದಲೇ ನಮಗೆ ಪ್ರಯೋಜನ ಇರುತ್ತದೆ. ಅವಶ್ಯಕತೆ ಇಲ್ಲದ ಕೋಪ, ಹಾಗೆ ಅರ್ಥವಿಲ್ಲದ ಆವೇಶ ಈ ದಿನಕ್ಕೆ ಚೆನ್ನಾಗಿಯೇ ಕಾಣಿಸುತ್ತೆ. ಆದರೆ ನಾಳೆಯ ದಿನ ಇವುಗಳು ನಿನ್ನನ್ನು ಒಬ್ಬಂಟಿಯಾಗಿ ಮಾಡುತ್ತವೆ. ನಿನ್ನ ಒಂದು ಮನಸ್ಸಾಕ್ಷಿಗೆ ಅನುಗುಣವಾಗಿ ಬದುಕಬಲ್ಲೆಯಾದರೆ ಅದಕ್ಕಿಂತ ಉನ್ನತ ಜೀವನ ಮತ್ತೊಂದು ಇರುವುದಿಲ್ಲ. ಮೌಲ್ಯಯುತವಾದ ಸಮಯವನ್ನು ಹಾಗೆ ಶಕ್ತಿಯುತವಾದ ಮಾತುಗಳನ್ನು ಬುದ್ಧಿವಂತಿಕೆಯಿಂದ ಉಪಯೋಗಿಸಬೇಕು. ಇಲ್ಲದಿದ್ದರೆ ವ್ಯರ್ಥ ಮಾಡಿದ ಸಮಯ ಮತ್ತು ಬಾಯಿ ಜಾರಿದ ಮಾತುಗಳು ಯಾವತ್ತೂ ಅಪಾಯವಾಗೇ ಇರುತ್ತವೆ. ಯಾವತ್ತೂ ಒಂದೇ ರೀತಿ ಇಲ್ಲದ ಮನಸ್ಸುಗಳಿಗೆ ನೀನು ಕಾಯಬೇಡ. ಇಲ್ಲಿ ಯಾರ ಜೀವನ ಅವರದೇ, ನಿನ್ನದು ಒಂದು ಜೀವನ ಇದೆ, ಯೋಚಿಸು. ಇಬ್ಬರ ಕೂಡುವಿಕೆಯಿಂದ ನೀನು ಈ ಪ್ರಪಂಚಕ್ಕೆ ಬಂದಿರುವೆ. 4 ಜನ ಹೊತ್ತು ಒಯ್ದರೆ ಈ ಪ್ರಪಂಚ ಬಿಟ್ಟು ಹೋಗುವೆ. ಬದುಕಿದಷ್ಟು ದಿನ ಆ ಇಬ್ಬರಿಗೆ ಕಷ್ಟ ಅನಿಸಬೇಡ. ಹಾಗೆ ಆ 4 ಜನರಿಗೆ ನಷ್ಟ ಕಲ್ಪಿಸಬೇಡ. ಕೋಪ ಅನ್ನುವುದು ಸ್ವಲ್ಪ ಸಮಯ ಮಾತ್ರವೇ ಇರುತ್ತದೆ. ಆದರೆ ಆ ಸಮಯದಲ್ಲಿ ಆಡಿದ ಮಾತುಗಳು ಮತ್ತು ತೆಗೆದುಕೊಂಡ ನಿರ್ಣಯಗಳು ಯಾವತ್ತೂ ಹಾಗೇ ಇದ್ದು ಬಿಡುವವು. ಅದಕ್ಕೆ ಸ್ವಲ್ಪ ಯೋಚಿಸಿ. ಈ ಪ್ರಪಂಚದಲ್ಲಿ ಬೆಲೆ ಕಟ್ಟಲಾರದ ಸಂಪತ್ತು ಎರಡೇ ಎರಡು. ಒಂದು ಮನಃಶಾಂತಿ, ಮತ್ತೊಂದು ಸಂತೃಪ್ತಿ. ಇವೆರಡನ್ನೂ ಸಂಪಾದಿಸಿದರೆ ಅಖಂಡವಾದ ಆನಂದ ನಿನ್ನದಾಗುತ್ತದೆ. ಈ ಪ್ರಪಂಚದಲ್ಲಿ ಬಹಳ ಜನ ಜೀವನದಲ್ಲಿ ಸಂತೋಷವಾಗಿ ಇರುತ್ತಿದ್ದಾರೆ ಅನ್ನುವುದಕ್ಕಿಂತ ಸರಿಪಡಿಸಿಕೊಂಡು ಜೀವಿಸುತ್ತಿದ್ದಾರೆ ಅನ್ನುವುದೇ 100ಕ್ಕೆ 100ರಷ್ಟು ಸತ್ಯ. ನಮ್ಮ ಮೇಲೆ ನಮಗೆ ಅಸಹ್ಯ ಉಂಟಾಗುತ್ತದೆ. ಯಾವಾಗ ಗೊತ್ತೇ? ನಮಗೆ ಬೆಲೆ ಕೊಡದವರಿಗಾಗಿ ನಮ್ಮ ಮನಸ್ಸಲ್ಲಿ ಎಷ್ಟೊಂದು ಪ್ರೇಮವನ್ನು ಎರೆದೆವೆಂದು. ಸತ್ಯಕ್ಕೆ ಮತ್ತು ವಾಸ್ತವಕ್ಕೆ ಬಹಳ ವ್ಯತ್ಯಾಸವಿದೆ. ಸೂರ್ಯ
ಪೂರ್ವದಲ್ಲಿ ಹುಟ್ಟುತ್ತಾನೆ ಮತ್ತು ಪಶ್ಚಿಮದಲ್ಲಿ ಮುಳುಗುತ್ತಾನೆ ಅನ್ನುವುದು ಸತ್ಯ. ಆದರೆ ಸೂರ್ಯ ಹುಟ್ಟುವುದೂ ಇಲ್ಲ, ಮುಳುಗುವುದೂ ಇಲ್ಲ, ತಿರುಗುವುದು ಭೂಮಿ ಮಾತ್ರವೇ ಅನ್ನುವುದು ವಾಸ್ತವಿಕತೆ. ಸತ್ಯಕ್ಕೆ ಮತ್ತು ವಾಸ್ತವಕ್ಕೆ ಮಧ್ಯ ಒಂದು ಸಣ್ಣ ಗೆರೆ ಇದೆ. ಅದನ್ನು ತಿಳಿದುಕೊಳ್ಳುವುದೇ ಮೇಧಾವಿತನ. ಜೀವನವೂ ಹಾಗೆ ಇವೆರಡರ ಮಧ್ಯೆಯ ಸಣ್ಣ ಗೆರೆಯಲ್ಲಿ ಅಡಗಿದೆ. ಆ ಸೂಕ್ಷ್ಮ ಎಳೆಯನ್ನು ಅರ್ಥ ಮಾಡಿಕೊಳ್ಳದೆ ವೃಥಾ ಚಿಂತೆಯಲ್ಲಿ ತೊಡಗಿರುವೆವು. ಜೀವನ ಗಣಿತದ ಹಾಗೆ. ಗಣಿತವನ್ನು ಯಾರು ಅರ್ಥ ಮಾಡಿಕೊಳ್ಳುವರೋ ಅವರು ಸಮಸ್ಯೆಯನ್ನು ಸುಲಭವಾಗಿ ಬಗೆಹರಿಸುವರು. ಹಾಗೆ ಜೀವನದ ಗಣಿತವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ನಾವು ಅತಿ ಹೆಚ್ಚು ಚಿಂತಿಸುವುದು ಯಾವುದನ್ನು ಕುರಿತು ಗೊತ್ತೇ? ಹೀಗಾಗಬಾರದಿತ್ತು ಎಂದು. ಆಗಿರುವುದನ್ನು ಒಪ್ಪಿಕೊಳ್ಳುವುದು ಬಿಟ್ಟು ನಮ್ಮ ನಿರೀಕ್ಷೆಗೆ ತಕ್ಕ ಹಾಗೆ ಆಗಿಲ್ಲವೆಂದು ಕೊರಗುವುದು, ಚಿಂತಿಸುವುದು. ಅದೇ ನಾನು ಹೇಳುವುದು, ಎಲ್ಲರ ನಿರೀಕ್ಷೆಗೆ ತಕ್ಕ ಹಾಗೆ ಜೀವನ ಸಾಗುವುದಿಲ್ಲ. ಅದು ಸಾಗುವ ರೀತಿ ನಾವು ನಡೆಯಬೇಕು. ಕೆಲವರಿಗೆ ಚಿಂತಿಸುವುದೇ ಒಂದು ಹವ್ಯಾಸ. ಇಲ್ಲಿ ನಾವು ಯಾರೂ ಶಾಶ್ವತವಲ್ಲ. ನಮ್ಮ ಕಣ್ಣಿಗೆ ಕಾಣುವ ಯಾವುದೂ ಶಾಶ್ವತವಲ್ಲ. ಬರೀ ಮನುಷ್ಯ ಪ್ರಾಣಿಗಳಷ್ಟೇ ಅಲ್ಲ, ಸೂರ್ಯ, ಚಂದ್ರ, ನಕ್ಷತ್ರ, ಗ್ರಹಾದಿಗಳು ಶಾಶ್ವತವಲ್ಲ. ಅವುಗಳಿಗೂ ಆಯುಷ್ಯ ಇದೆ ಎಂದು ವಿಜ್ಞಾನವೇ ಹೇಳುತ್ತದೆ. ಇನ್ನು ಅವುಗಳ ಎದುರು ನಾವು ನೀವು ಎಷ್ಟು ಹೇಳಿ? 100 ವರ್ಷಗಳ ಹಿಂದೆ ಅದು ಎಷ್ಟೋ ಜನರು ಬದುಕಿ ಹೋಗಿರುವರು. ಈಗ ಅವರ ಕುರುಹು ಸಹ ಉಳಿದಿಲ್ಲ. ಹಾಗೆ ಇನ್ನೂ 100 ವರ್ಷಗಳ ನಂತರ ನಮ್ಮ ಕುರುಹು ಸಹ ಇರುವುದಿಲ್ಲ. ಶಾಶ್ವತ ಅಲ್ಲದಿರುವುದನ್ನು ಶಾಶ್ವತ ಎಂದು ಬಿಂಬಿಸಿಕೊಂಡು ಕೊರಗಬೇಡಿ. ಕೇವಲ ಮುಂದಿನ ಜೀವನ ರೂಪಿಸಿಕೊಳ್ಳುವುದರ ಕುರಿತು ಯೋಚಿಸಿ ಅಷ್ಟೇ, ಚಿಂತಿಸಬೇಡಿ. ಜೀವನ ಪ್ರಶಾಂತವಾಗಿ ಸಾಗಿಸಿ. ವೃಥಾ ಬೇಡವಾದದ್ದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಕೊರಗುವ ಹವ್ಯಾಸದಿಂದ ದೂರ ಆಗಿ. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.